ಮಕ್ಕಳ, ನಾನು ನಿಮ್ಮ ಒಬ್ಬಟ್ಟು ಪುಷ್ಪ. ಈಗ ನಿಮಗೆ ಒಂದು ಹೊಸ ಕಥೆಯನ್ನು ಹೇಳ್ತೀನಿ. ಕತೆ ಅಂದ್ರೆಲ್ಲ ನಿಮಗೆ ತುಂಬ ಇಷ್ಟ ಅಲ್ವಾ? ಈಗ ಒಂದು ಹೊಸ ಕಥೆಯನ್ನು ನಿಮಗೆ ಹೇಳ್ತೀನಿ. ಆ ಕಥೆ ಹೆಸರು ಏನಪ್ಪ ಅಂದರೆ ಉಪ್ಪಿನ ಮಹತ್ವ ಅಂತ. ಉಪ್ಪು ಎಲ್ಲರೂ ನೀವು ಬಳಸಿದ್ದೀರಾ, ದಿನಾಲೂ ತಿಂತೀರಾ, ಅದರ ಮಹತ್ವ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಒಂದು ಊರಿರ್ತದೆ. ಆ ಊರಿನಲ್ಲಿ ವಿಕ್ರಮಾದಿತ್ಯ ಅಂತಕ್ಕಂಥ ಒಬ್ಬ ರಾಜ ಇರ್ತಾನೆ. ನೀವು ರಾಜನ ಕಥೆನ ಎಲ್ಲ ಕೇಳಿದ್ದೀರಾ ಆಗಿಲ್ಲನು. ಇದೇ ರಾಜನ ಕತೆ. ಆ ವಿಕ್ರಮಾದಿತ್ಯನಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಆ 3 ಜನ ಹೆಣ್ಮಕ್ಳು ಏನಪ್ಪ ಅಂದರೆ ಗೋಮತಿ, ಸುಮತಿ ಮತ್ತು ಭಾನುಮತಿ ಅಂತೇಳಿ. ಆ 3 ಇವರಿಗೆ ಗಂಡು ಮಕ್ಕಳಿರಲ್ಲ, ಬರೀ ಹೆಣ್ಮಕ್ಳೇ ಇರ್ತಾರೆ. ಅಂತ ಅವರು ವಯಸ್ಸಿಗೆ ಬಂದಿರ್ತಾರೆ. ಆಗ ಅವನು ಅವ್ರ ಹೆಂಡತಿ ಹೇಳ್ತಾಳೆ, ನೋಡಿ ಈಗ ನಮ್ಮ ಮಕ್ಕಳಿಗೆ 3 ಹೆಣ್ಮಕ್ಳು ಸಹ ವಯಸ್ಸಿಗೆ ಬಂದಿದ್ದಾರೆ, ಅವ್ರಿಗೆ ನಾವು ಮದುವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಅವನು ಹೌದು, ಮದುವೆಯನ್ನು ಮಾಡೋಣ, ಅವರ ಗುಣಕ್ಕೆ ತಕ್ಕನಾಗಿ ನಾನು ವರವನ್ನು ಹುಡುಕ್ತೀನಿ, ಆಗ ನಾವು ಮದುವೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ನಮ್ಮ ಮಕ್ಕಳಿಗೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತೇಳಿ ನಾನು ಒಂದು ಟೆಸ್ಟನ್ನು ಮಾಡ್ತೀನಿ, ಆ ಪ್ರಕಾರವಾಗಿ ನಾವು ಮದುವೆಯನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾಳೆ. ಆಗ ಅವನು ಮೊದಲನೇ ಮಗಳು ಗೋಮತಿ ಹತ್ರ ಬರ್ತಾನೆ. ಮಗಳೇ, ನಿನಗೆ ವಿವಾಹವನ್ನು ಮಾಡಬೇಕಮ್ಮ ಈಗ ನಾನು ಅಂತ ಹೇಳ್ತಾನೆ. ಆಯಿತು ಅಪ್ಪಾಜಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಮ್ಮ, ನಾನು ಇಷ್ಟು ದಿನ ಸಾಕಿದ್ದೀನಿ ನನ್ನ ಮಹಾರಾಣಿ, 3 ಜನ ಹೆಣ್ಮಕ್ಳನ್ನು ಸಹ ಇವರನ್ನ ಥರ ಸಾಕಿದ್ದೀನಿ ನಿಮ್ಮನ್ನ. ಈಗ ನೀನು ತಂದೆ ತಾಯಿಗೆ ಈಗ ನನ್ನ ಗಂಡು ಮಕ್ಳು ಇಲ್ಲದೆ ಇರೋದ್ರಿಂದ ನೀವು 3 ಜನನ ನಾನು ನೋಡ್ಕೋಬೇಕು. ನಮ್ಮನ್ನು ಕಂಡ್ರೆ ನಾನು ನಿಮ್ಮ ಅಪ್ಪ ಅಮ್ಮನ ಕಂಡ್ರೆ ನಿನಗೆ ಎಷ್ಟು ಇಷ್ಟಮ್ಮ ಅಂತ ಕೇಳ್ತಾರೆ ಗೋಮತಿನ. ಆಗ ಅವಳು ಹೇಳ್ತಾಳೆ, ನೋಡಪ್ಪ, ಜೇನುತುಪ್ಪ ಸವಿದಿದ್ದೀರಲ್ವ ನೀವು, ಆ ಜೇನುತುಪ್ಪ ಎಷ್ಟು ಸಿಹಿಯಾಗಿರುತ್ತೋ ಅದೇ ಥರ ನಿಮ್ಮಿಬ್ಬರನ್ನ ಕಂಡ್ರೆ ನನಗೆ ತುಂಬ ಇಷ್ಟಪ್ಪ, ಜೇನಿನಷ್ಟೇ ಇಷ್ಟ ಕಣಪ್ಪ ನಿಮ್ಮನ್ನು ಕಂಡ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ತುಂಬ ಖುಷಿಯಾಗುತ್ತೆ. ಆಯಿತು ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಂತರ 2ನೇ ಮಗಳು ಸುಮತಿ ಹತ್ರ ಬರ್ತಾರೆ. ಅವಳು ಇದೇ ಮಾತು ಹೇಳ್ತಾನೆ, ನೋಡಮ್ಮ, ನಿನಗೆ ವಿವಾಹವನ್ನು ಮಾಡಬೇಕು ನಾನು, ಈಗ ತಂದೆ ತಾಯಿನೇ ಕಟ್ಟರೆ ನಿನಗೆ ಎಷ್ಟು ಇಷ್ಟನಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಪ್ಪ, ಬೆಲ್ಲ ಎಷ್ಟು ಸಿಹಿಯಾಗಿರುತ್ತೆ ಅಲ್ವಪ್ಪ, ಹಾಗೇನೇ ನಿಮ್ಮಿಬ್ಬರನ್ನು ಕಂಡ್ರೆ ಬೆಲ್ಲದಷ್ಟು ಸಿಹಿ ಕಣಪ್ಪ, ಅಂದರೆ ಅಷ್ಟು ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅವನಿಗೆ ಬೆಲ್ಲ ತಿಂದಷ್ಟೇ ಖುಷಿಯಾಗುತ್ತೆ. ಹಾಗೆ ಇನ್ನು 3ನೇವಳು ಗೋಮತಿ ಅಲ್ಲಿಗೆ ಬರ್ತಾನೆ, ಚಿಕ್ಕವಳು. ಅವಳು ಇದೇ ಥರ ಪ್ರಶ್ನೆ ಕೇಳ್ತಾನೆ, ನೋಡಮ್ಮ, ನಿನಗೆ ವಿವಾಹವನ್ನು ಮಾಡಬೇಕು ನಾನು, ನಿಮ್ಮಿಬ್ಬರು ಹಾಕ್ದಿರು ಸಹ ನನ್ನಲ್ಲಿ ಇರ್ತಕ್ಕಂಥ ಪ್ರೀತಿ ಬಗ್ಗೆ ಹೇಳ್ಕೊಂಡಿದ್ದಾರೆ, ನಿನಗೆ ನಮ್ಮಿಬ್ಬರನ್ನ ಕಂಡ್ರೆ ಎಷ್ಟು ಇಷ್ಟಪಡ್ತೀಯಮ್ಮ ನೀನು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಭಾನುಮತಿ ಅವಳು. ಆಗ ಅವಳು ಹೇಳ್ತಾಳೆ, ನೋಡಪ್ಪ, ನಿಮ್ಮಿಬ್ಬರನ್ನ ಕಂಡ್ರೆ ಉಪ್ಪು ಎಷ್ಟು ಇದಾಗಿರುತ್ತೋ ಹಾಗೆ ಉಪ್ಪಿನಷ್ಟೇ ನೀನು ಇಷ್ಟ ಕಣಪ್ಪ ಅಂತ ಹೇಳ್ತಾರೆ. ಅವನಿಗೆ ಕೋಪ ಬಂದ್ಬಿಡುತ್ತೆ. ಏನು, ಅವಳು ಜೇನುತುಪ್ಪ ಅಂದು, ಇನ್ನೊಬ್ಳು ಬೆಲ್ಲ ಅಂದು, ಇವಳೇನು ಉಪ್ಪು ಅಂತಾಳೆ ಅಂತ ಹೇಳ್ಬಿಟ್ಟು ಅವನಿಗೆ ಕೋಪ ಬರುತ್ತೆ. ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮೊದಲನೇ ಮಗಳಿಗೆ ಅವಳು ಜೇನುತುಪ್ಪದಷ್ಟು ಇಷ್ಟ ಅಂತಂದಿದ್ಲಲ್ಲ ಗೋಮತಿ, ಅವಳಿಗೆ ಒಂದು ಆನೆ ಹೊರಡಿಸ್ಬಿಟ್ಟು ಅವಳಿಗೆ ಹಣ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಬ್ಬ ರಾಜನಿಗೆ ವಿವಾಹವನ್ನು ಮಾಡಿ ಕಳಿಸ್ತಾನೆ. ಆನೆ ಹೊರಿಸ್ತಕ್ಕಂತೂ ಅಷ್ಟೊಂದು ಅವಳಿಗೆ ಹಣ ಐಶ್ವರ್ಯ ಎಲ್ಲನೂ ಕೊಟ್ಟು ರಾಜ ಅಲ್ವಾ, ಅವಳಿಗೆ ತುಂಬ ಬೇಕಾದಷ್ಟು ಹಣ ಇರ್ತದೆ, ಅದು ಚಿನ್ನ ಒಡವೆ ಎಲ್ಲನೂ ಕೊಟ್ಟು ಕಳಿಸ್ತಾನೆ. 2ನೇ ಮಗಳಿಗೆ ಹೀಗೆ ವಿವಾಹವನ್ನು ಮಾಡಿ ಒಂದು ಕುದುರೆ ಓದ್ತಕ್ಕಂಥದ್ದು ಅಷ್ಟು ಹಣ ಐಶ್ವರ್ಯ ಚಿನ್ನ ಒಡವೆಯನ್ನು ಕೊಟ್ಟು ಕಳಿಸ್ತಾನೆ. 3ನೇ ಮಗಳು, ಇವಳು ಉಪ್ಪು ಅಂತ ಹೇಳ್ಬಿಟ್ಟಿದ್ದಲ್ಲ, ಇವಳಿಗೆ ಏನು ಕೊಡಲಿಲ್ಲ. ಸಾಮಾನ್ಯವಾಗಿ ಹೀಗೆ ಜನಸಾಮಾನ್ಯರು ವಿವಾಹವನ್ನು ಮಾಡ್ತಾರೆ ಆ ರೀತಿಯಾಗಿ ಮಾಡಿ ಒಬ್ಬ ಬಡವನಿಗೆ ವಿವಾಹವನ್ನು ಮಾಡಿ 3 ಜನನ್ನು ಕಳಿಸ್ತಾನೆ. ಆಗ ಇವನು ಎಲ್ಲ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡು ಇವರು ಇರ್ತಾರೆ. ಆಗ ಅವನು ಹೇಳ್ತಾನೆ, ನೋಡು, ನಾವು ಮದುವೆ ಮಾಡಿ ಕಳಿಸ್ಬಿಟ್ವಿ ಅವ್ರನ್ನ, ಈಗ ಆ ಮಕ್ಕಳುಗಳು ಚೆನ್ನಾಗಿದ್ದಾರೋ ಇಲ್ವೋ, ಆ ಗಂಟೆ ಹೇಗೆ ನೋಡ್ಕೊತಾರೆ ಏನು ಅಂತ ನನಗೆ ನೋಡಬೇಕು ಅಂತ ಅನಿಸ್ತಾ ಇದೆ, ಒಂದ್ಸರಿ ಮಕ್ಕಳನ್ನೆಲ್ಲ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಯಿತು ಕಂಡ್ರೆ ಹೋಗಿ ಬನ್ನಿ ಅಂತ ಅವನು ಹೇಳ್ತಾನೆ. ಆಗ ಅವನು ಮೊದಲನೇ ಮಗಳು ಗೋಮತಿ ಮನೆಗೆ ಹೋಗ್ತಾನೆ. ಏನಮ್ಮ ಮಗಳೇ ಅಂತ ಅವನು ಹೋಗಿ, ಅಂದರೆ ಅವನೇನು ಅಂದ್ಕೊಂಡಿರ್ತಾನೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ನನ್ನ ಮಗಳು, ಜೇನುತುಪ್ಪದಷ್ಟೇ ಇಷ್ಟ ಅಂತ ಹೇಳಿದ್ಲಲ್ವಾ ಅಂತ ಅವನು ಆ ಥರ ಒಂದು ಅಂದ್ಕೊಂಡು ಹೋಗ್ತಾನೆ. ಅವಳು ರಾಜನೇ ಮದುವೆಯಾಗಿರ್ತಾಳಲ್ಲ. ಆಗ ಹೋದ ತಕ್ಷಣ ಎಲ್ಲರೂ ಹೇಳ್ತಾರೆ, ಸೇವಕರು ಅವರು ಹೇಳ್ತಾರೆ, ನಿಮ್ಮ ತಂದೆಯವರು ಆಗಮಿಸಿದ್ದಾರೆ ಮಹಾರಾಣಿಯವರೇ ಅಂತ ಅಂದಾಗ ನೋಡ್ತಾನೆ. ಹೌದೇ, ನಮ್ಮ ತಂದೆಯವರೇ, ಅಲ್ಲೇ ಕುಳಿತುಕೊಳ್ಳೋಳು ಹೇಳಿ ಅಂತ ಹೇಳ್ಬಿಟ್ಟು ಅವಳು ಪಾಡಿಗಳು ರಾಜದರ್ಬಾರವನ್ನು ಮಾಡ್ತಿರ್ತಾಳೆ. ಅವರಪ್ಪ ಕೂತ್ಕೊಂಡೇ ಇರ್ತಾನೆ. ಆಮೇಲೆ ಮಗಳೇ ಹೇಗಿದೆಯಮ್ಮ ಏನು ಅಂತಂದರೆ, ನನಗೆ ಈಗ ತಂದೆಯೊಡನೆ ಮಾತನಾಡಲು ಸಮಯವಿಲ್ಲ ಅಂತ ಹೇಳ್ಬಿಟ್ಟು ಅವಳದೇ ಆದ ರಾಜ್ಯದಲ್ಲಿ ತೊಡಗಿರ್ತಾನೆ. ಅವನು ನೋಡ್ತಾನೆ. ಆಗ ಸೇವಕರ ಕೈಲಿ ಅವಳಿಗೆ ಏನು ಕಾಫಿ ತಿಂಡಿ ಎಲ್ಲ ಕೊಟ್ಟು ಕಳಿಸ್ತಾಳೆ ಅವಳು. ಆಗ ಅವನು ಅಂದ್ಕೋತಾನೆ, ನೋಡು, ಇವಳು ನನ್ನನ್ನು ಜೇನುತುಪ್ಪದಷ್ಟು ಎಷ್ಟು ಇಷ್ಟ ಅಂತಂದಿದ್ಲು, ಆದರೆ ಸೇವಕರ ಹತ್ರ ನನಗೆ ಸೇವೆಯನ್ನು ಮಾಡಿಸಿದ್ಲು, ಈ ತಂದೆ ಹೇಗಿದ್ದಾರೆ ಅಂತಲೂ ಕೇಳಲಿಲ್ಲ ಅವಳು ಅಂತ ಅವನಿಗೆ ತುಂಬ ಬೇಜಾರಾಗಿ ಹೋಗುತ್ತೆ. ನಂತರ ಅವನು ಸುಮತಿ ಮನೆಗೆ ಬರ್ತಾನೆ. ಆ ಸುಮತಿ ಮನೆಗೂ ಹೀಗೇನೆ ಬಂದಾಗ
ಕೇಳ್ತಾನೆ, ಈಗ ಎಲ್ಲಿದ್ದಾಳೆ ನನ್ನ ಮಗಳು, ಹೇಗಿದ್ದಾಳೆ ಏನು ಅಂತ ಕೇಳಿದಾಗ ಅವಳು ಸಹ ತಂದೆ ಬಗ್ಗೆ ಹೆಚ್ಚು ಗಮನವನ್ನು ಆಯ್ತಪ್ಪ ಇವಾಗ ಬಂದ್ರ ಆಯಿತು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ತಂದೆನೇ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ. ಆಗ ಅವ್ನಿಗನ್ಸುತ್ತೆ, ಇದೇನಿದು ನನ್ನ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಸಾಕಿದೆ, ನಾನು ಇಷ್ಟೆಲ್ಲ ಒಡವೆ ಚಿನ್ನ ಬೆಳ್ಳಿ ಎಲ್ಲ ಕೊಟ್ಬಿಟ್ಟು ಮದುವೆ ಮಾಡಿದೆ, ನಾನು ರಾಜರಿಗೆ ಕೊಟ್ಟು ಮದುವೆ ಮಾಡಿದೆ, ನನ್ನನ್ನು ಯಾರು ಸರಿಯಾಗಿ ಮಾತಾಡಿಸ್ತಾ ಇಲ್ವಲ್ಲ ಇವಳಿಗೆ ಅಂತ ಅಂದ್ಕೊಂಡು ನೋಡೋಣ ಕೊನೆ ಮಗಳು ಹೇಗಿದ್ದಾಳೆ, ಅವಳ ಮನೆಗಾರ ಹೋಗೋಣ ಅಂತ ಹೇಳ್ಬಿಟ್ಟು ಭಾನುಮತಿ ಮನೆಗೆ ಬರ್ತಾನೆ. ಅವ್ರು ತುಂಬ ಬಡವ್ರನ್ನ ಮದುವೆ ಮಾಡಿಕೊಟ್ಟಿರ್ತಾರೆ. ಆಗ ಅವಳು ಹೋದ ತಕ್ಷಣವೇ ಅವ್ರ ಅಪ್ಪನ ತಬ್ಕೊಂಡು, ಅಪ್ಪಾಜಿ ಹೇಗಿದ್ದೀರಾ, ಅಮ್ಮ ಹೇಗಿದ್ದೀರಾ, ಬನ್ನಿ ಒಳಗಡೆ ಬನ್ನಿ ಅಪ್ಪಾಜಿ ಕುಳಿತುಕೊಳ್ಳಿ ಅಂತೇಳಿ ತುಂಬ ಅವ್ರಿಗೆ ಏನೋ ಇದು ಮಾಡ್ತಾಳೆ, ಕೇರ್ ಮಾಡ್ತಿರ್ತಾಳೆ. ಆಗ ಬನ್ನಿ ಅಪ್ಪಾಜಿ ಕುಳಿತುಕೊಳ್ಳಿ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಆಮೇಲೆ ಬಡಿಸಿ ಅವಳು ಸಾಂಬಾರಿಗೆ ಉಪ್ಪು ಹಾಕಿರೋಣ. ಅವನು ತಿಂತಾನೆ ಎಲ್ಲ, ಏನಮ್ಮ ಇದು ಸಾಂಬಾರಲ್ಲಿ ಉಪ್ಪೇ ಇಲ್ವಲ್ಲಮ್ಮ, ಉಪ್ಪಿಲ್ಲದೆ ಹೇಗಮ್ಮ ತಿನ್ನೋದು ಅಂತಾನೆ. ನೋಡಪ್ಪ, ಯಾವುದೇ ನಾವು ಆಹಾರವನ್ನು ಮಾಡಿದರೆ ನೀವು ಇಷ್ಟೇ ರುಚಿಯಾಗಿ ಎಲ್ಲನೂ ಹಾಕಿದ್ರು ಸಹ ಆದರೆ ಉಪ್ಪಿಲ್ಲ ಅಂತಂದರೆ ಆ ಒಂದು ಊಟ ರುಚಿಸೋದೇ ಇಲ್ಲ ಕಣಪ್ಪ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಉಪ್ಪು ಎಷ್ಟು ಮಹತ್ವ ಇದೆ ಅಂತ ಹೇಳ್ಬಿಟ್ಟು. ಈಗ ಬೆಲ್ಲ ಇಲ್ಲ ಅಂತಂದ್ರೆ ನಾವೇನಾದ್ರು ಮಾಡಿಬಿಡ್ಬೋದು, ಆದರೆ ಉಪ್ಪಿಲ್ಲ ಏನೂ ಮಾಡೋಕ್ಕಾಗಲ್ಲ ಕಣಪ್ಪ. ಹಾಗೆಯೇ ಉಪ್ಪು ಎಷ್ಟು ಇಂಪಾರ್ಟೆಂಟ್ ಆಗಿರೋದು, ಎಷ್ಟು ಮಹತ್ವ ಆಗಿರ್ತದೆ. ಹಾಗೆಯೇ ನಿಮ್ಮಿಬ್ಬರನ್ನ ನಾನು ಸದಾ ನಿಮ್ಮನ್ನು ನೋಡ್ಕೋತೀನಿ ಕಣಪ್ಪ. ಆ ರೀತಿಯಾಗಿ ನಾನು ಹೇಳಿದೆ, ನಿಮ್ಮನ್ನು ನಾನು ಕೈ ಬಿಡಲ್ಲ, ನಿಮ್ಮನ್ನೇ ನಾನು ನೋಡ್ಕೊಳ್ಳೋದಪ್ಪ ಅಂತ ಹೇಳ್ಬಿಟ್ಟು ಅವಳು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ನಿಮ್ಮನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ರಾಜ ಅನ್ಕೋತಾನೆ, ನೋಡಿ ಉಪ್ಪಿನ ಮಹತ್ವ ಎಷ್ಟು ಮುಖ್ಯವಾದದ್ದು, ಅಂದರೆ ಅಲ್ಲಿ ಗುಣವನ್ನು ನೋಡಬೇಕು. ಅಲ್ಲಿ ಕೊನೆಯ ಮಗಳು ಗುಣ ಉಪ್ಪಿಗೆ ಅವನು ಹೋಲಿಸಿ ಹೀಗೆ ಮಾಡ್ತಾನೆ. ಆದ್ದರಿಂದ ನಾವು ಉತ್ತಮ ಗುಣಗಳನ್ನು ಬೆಳೆಸ್ಕೋಬೇಕು. ಐಶ್ವರ್ಯ ಅಂತಸ್ತು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಮಕ್ಕಳ. ಒಳ್ಳೆ ಗುಣಗಳು, ಒಳ್ಳೆ ವ್ಯಾಲ್ಯೂಸನ್ನು ನಾವು, ಮೌಲ್ಯಗಳನ್ನು ನಾವು ಕಲ್ತ್ಕೋಬೇಕು ಅಂತೇಳಿ ಈ ಒಂದು ಕಥೆಯಿಂದ ತಿಳ್ಕೊಳ್ಳೋಣ. ಚೆನ್ನಾಗಿತ್ತಲ್ವ ಮಕ್ಕಳ ಕಥೆಗಳು? ಬಾಯ್.